ಸ್ನೇಹಿತರೆ ನಮಸ್ಕಾರ. ನಿಮ್ಮ ವೆಹಿಕಲ್ಸು 2 ವೀಲರ್ 4 ವೀಲರ್ ದೊಡ್ಡ ವೆಹಿಕಲ್ಸ್ಗಳಾಗಿದ್ದು ಸಂಚಾರ ನಿಯಮ ಉಲ್ಲಂಘನೆ ಆಗಿದ್ದರೆ ರಾಜ್ಯ ಪೊಲೀಸ್ ಇಲಾಖೆ ಕಡೆಯಿಂದ ಸಂಚಾರ ನಿಯಮ ಉಲ್ಲಂಘನೆ ಆಗಿರ್ತಕ್ಕಂಥ ವೆಹಿಕಲ್ಸ್ಗಳಿಗೆ ಮತ್ತೊಮ್ಮೆ 50% ರಿಯಾಯಿತಿ ದರದಲ್ಲಿ ತಮ್ಮ ಫೈನ್ಗಳನ್ನ ಕಟ್ಟಲಿಕ್ಕೆ ಆನ್ಲೈನಲ್ಲಿ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಈ ಒಂದು ಆಫರು ಕೇವಲ 20 ದಿನಗಳವರೆಗೆ ಮಾತ್ರ ಚಾಲ್ತಿಯಲ್ಲಿರುತ್ತದೆ. ಹಾಗೆಯೇ 91ರಿಂದ 2022ರವರೆಗೆ ಇರ್ತಕ್ಕಂಥ ಎಲ್ಲ ಥರದ ಫೈನ್ಗಳನ್ನ ಕಟ್ಬೋದು. ತುಂಬ ಜನರಿಗೆ ಮೆಸೇಜ್ ಬಂದಿರುತ್ತೆ, ಹಾಗೆಯೇ ತುಂಬ ಜನರಿಗೆ ಮೆಸೇಜ್ ಕೂಡ ಬಂದಿರಲ್ಲ. ಮೆಸೇಜ್ ಬಂದಿರಲಿ ಇಲ್ಲ ಮೆಸೇಜ್ ಬಂದಿಲ್ಲದೇ ಇರಲಿ ಅಂಥವರು ತಮ್ಮ ಗಾಡಿ ಮೇಲೆ ಏನಾದರೂ ಯಾವುದಾದ್ರೂ ಸಂಚಾರ ನಿಯಮ ಉಲ್ಲಂಘನೆ ಆಗಿರ್ತಕ್ಕಂಥ ಕೇಸ್ ಏನಾದರೂ ಬಿದ್ದಿದೆಯಾ ಅಂತ ತಮ್ಮ ಮೊಬೈಲ್ ಫೋನಲ್ಲೂ ಕೂಡ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಹಾಗೆ ಫೈನ್ನ ಯಾವ ರೀತಿ ಕಟ್ಟೋದು ಎರಡನ್ನೂ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರೆ, ನೀವೇ ಸ್ವತಃ ನಿಮ್ಮ ಗಾಡಿಗೆ ಬಂದಿರತಕ್ಕಂಥ ಫೈನ್ನ ಕಟ್ಬೋದು. ಸ್ನೇಹಿತರೆ, ಯಾವ ರೀತಿ ಕಟ್ಟಬೇಕು ಅಂದರೆ ಮೊದಲಿಗೆ ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು KSP ಫೈನ್ ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ KSP ಫೈನ್ ಪೇಮೆಂಟ್ಸ್ ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಕಾಲಮ್ ಕಾಣ್ತದೆ ವೆಹಿಕಲ್ ರಿಜಿಸ್ಟರ್ ನಂಬರ್ ಅಂತ, ಅಲ್ಲಿ ನಿಮ್ಮ ಗಾಡಿ ನಂಬರ್ನ ಹಾಕಿ I am not a robot ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ಸರ್ಚ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ನಿಮ್ಮ ಗಾಡಿ ಮೇಲೆ ಏನಾದರೂ ಕೇಸ್ಗಳಿತ್ತು ಅಂದರೆ ಈ ರೀತಿ ತೋರಿಸುತ್ತೆ. ಯಾವ ದಿನಾಂಕದಂದು ನಿಮಗೆ ಸಂಚಾರ ಉಲ್ಲಂಘನೆ ಆಗಿದೆ, ಹಾಗೆಯೇ ಯಾವ ಕಾರಣಕ್ಕೋಸ್ಕರ. ಈಗ ಸಪೋಸು ನಾಟ್ ವೇರ್ ಹೆಲ್ಮೆಟ್ ಹಾಕ್ತಾ ಇರೋದ್ರಿಂದ ನಿಮಗೆ 500 ರೂಪೀಸ್ ಫೈನ್ ಬಂದಿದೆ, ಅದನ್ನ ತೋರಿಸ್ತಾ ಇದೆ. ಅದೇ ರೀತಿ ಕೆಳಗಡೆ ಬಂದು ರಾ ಪೇಜ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಅತಿ ಹೆಚ್ಚು ಅಂದರೆ ಜಾಸ್ತಿ ಏನಾದರೂ ಫೈನ್ ಬಿದ್ದಿರ್ತಕ್ಕಂಥವ್ರಿಗೆ ನೆಕ್ಸ್ಟ್ ಪೇಜಲ್ಲೂ ಕೂಡ ತೋರಿಸುತ್ತೆ. ಈ ರೀತಿ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಒಂದೇ ಗಾಡಿಗೆ 4-6 ಬಾರಿ ನಿಮಗೆ ಯಾವ್ಯಾವ ನಿಯಮ ಉಲ್ಲಂಘನೆ ಮಾಡಿದರೆ ಪ್ರತಿಯೊಂದು ಕೂಡ ಬಂದಿರುತ್ತೆ. ಇಲ್ಲಿ ಟ್ರಿಬಲ್ ರೈಡಿಂಗ್ ಆಗಿರ್ಬೋದು, ನಾಟ್ ವೇರ್ ಹೆಲ್ಮೆಟ್ ಆಗಿರ್ಬೋದು, ಹಾಗೆಯೇ ಓವರ್ ಸ್ಪೀಡಿಂಗ್ ಆಗಿರ್ಬೋದು, ಪ್ರತಿಯೊಂದು ಯಾವ್ಯಾವ ವಿವಿಧ ಕಾರಣಗಳಿಂದಾಗಿ ಟ್ರಾಫಿಕ್ ಉಲ್ಲಂಘನೆ ಯಾವ ದಿನಾಂಕದಂದು ಆಗಿದೆ ಅಂತ ತೋರಿಸುತ್ತೆ. ಒಂದು ವೇಳೆ ನಿಮ್ಮ ಗಾಡಿಗೆ ಏನಾದರೂ ಫೈನ್ ಬಿದ್ದಿಲ್ಲ ಅಂದರೆ ಅಂಥವ್ರಿಗೆ ಯಾವ ರೀತಿ ತೋರಿಸುತ್ತೆ ಅಂತ ತೋರಿಸ್ಕೊಡ್ತೀನಿ. ನೀವಲ್ಲಿ ಗಾಡಿ ನಂಬರ್ನ ಹಾಕಿ I am not a robot ಅಂತ ಕ್ಲಿಕ್ ಮಾಡಿ ಸರ್ಚ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ಮೇಲ್ಗಡೆ ಪೆಂಡಿಂಗ್ ಕೇಸಸ್ ನಾಟ್ ದೇರ್ ಫಾರ್ ಯುವರ್ ವೆಹಿಕಲ್ಸ್ ಅಂತ ಬರುತ್ತೆ ಗ್ರೀನಲ್ಲಿ. ಆ ರೀತಿ ಬಂತು ಅಂದರೆ ನಿಮ್ಮ ಗಾಡಿ ಮೇಲೆ ಯಾವುದೇ ತರಹದ ಸಂಚಾರ ನಿಯಮ ಉಲ್ಲಂಘನೆ ಕೇಸ್ ಬಿದ್ದಿಲ್ಲ ಅಂತ ಅರ್ಥ. ಸ್ನೇಹಿತರೆ, ಇವಾಗ ನಾನು ಏನಾದರೂ ಸಂಚಾರ ನಿಯಮ ಉಲ್ಲಂಘನೆ ಆಗಿರ್ತಕ್ಕಂಥವಕ್ಕೆ ಪೇಮೆಂಟ್ ಮಾಡೋದು ಹೇಗೆ ಅಂತ ತೋರಿಸ್ಬಿಡ್ತೀನಿ. ಈಗ ಸಪೋಸ್ ನಾನು ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಓಪನ್ ಆಗುತ್ತೆ, ಅಲ್ಲಿ ಸೆಲೆಕ್ಟ್ ಅಂತ ಮಾಡಿ ನಿಮ್ಮ ವೆಹಿಕಲ್ಸ್ ಟೈಪ್ ಬರುತ್ತೆ, ಅಲ್ಲಿ ಮೋಟರ್ ಸೈಕಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಪೇ ನೌ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಬಂದು ಓಕೆ ಅಂತ ಈ ರೀತಿ ಒಂದು ಪಾಪಪ್ ಬರುತ್ತೆ, ಓಕೆ ಅಂತ ಮಾಡಿ ಇವಾಗ ಆಟೋಮೆಟಿಕ್ಕಾಗಿ ಪೇಮೆಂಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ ಸಿಂಪಲ್ ಆದ ಮೆಥಡ್ನ ತೋರಿಸ್ಕೊಡ್ತೀನಿ. ಮೊದಲಿಗೆ ಪಾವತಿ ವಿಧ ಅಂತ ತೋರಿಸ್ತಾ ಇದೆ. ಇಲ್ಲಿ ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಬೋದು. ಈಗ ನಾನು ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಕೆಳಗಡೆ ಬಂದು ಈ ಪಾವತಿ ವಿಧ ಅಂತ ಬರುತ್ತೆ, ಅಲ್ಲಿ SBI ಇ-ಪೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಕಾಲಮಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಹಾಕಬೇಕು. ನಂತರ 2 ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಎರಡನ್ನೂ ಕೂಡ ಟಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗ್ತದೆ. ತದನಂತರ ನಿಮ್ಮದು ನೆಕ್ಸ್ಟ್ ಪೇಜು ಮತ್ತೆ ಒಂದು ಈ ರೀತಿ ಓಪನ್ ಆಗುತ್ತೆ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಮತ್ತು ಸ್ನೇಹಿತರೆ ಇಲ್ಲೂ ಕೂಡ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ, ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು UPI ಅಂತ. ನೀವು ಇಲ್ಲಿ ಸಿಂಪಲ್ ಆದ ಪೇಮೆಂಟ್ ಮೆಥಡು UPIನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ 2 ರೀತಿಯಾದಂಥ ಪೇಮೆಂಟ್ ವಿಧಾನ ತೋರಿಸುತ್ತೆ, UPI ID QR ಕೋಡ್ ಅಂತ, UPI QR ಅಂತ. ನೀವಿಲ್ಲಿ ಈಸಿಯಾಗಿ UPI QR ಕೋಡ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಪೇಮೆಂಟ್ನ ಮಾಡ್ಬೋದು. ಈಗ UPI QR ಕೋಡ್ನ ಸೆಲೆಕ್ಟ್ ಮಾಡಿಕೊಂಡು ಪೇ ನೌ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ತದನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ಒಂದು ಬಾರ್ ಕೋಡ್ ಶೋ ಆಗುತ್ತೆ. ಈ ಒಂದು ಬಾರ್ ಕೋಡ್ನ ನಿಮ್ಮ ಫೋನ್ಪೇ ಗೂಗಲ್ ಪೇನ ಓಪನ್ ಮಾಡಿಕೊಂಡು ಅಲ್ಲಿ ಸ್ಕ್ಯಾನರ್ ಇರುತ್ತೆ, ಆ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಪೇಮೆಂಟ್ನ ಮಾಡ್ಬೋದು. ಈ ರೀತಿ ಸ್ಕ್ಯಾನ್ ಮಾಡಿದ ನಂತರ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ನೀವು ಪೇಮೆಂಟ್ ವಿಧಾನನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಪೇ ನೌ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಪಿನ್ನ ಹಾಕ್ತು ಅಂದರೆ SSFI ಪೇಮೆಂಟ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಅದೇ ಕೂಡ ರೀಡೈರೆಕ್ಟ್ ಆಗುತ್ತೆ. ನೀವು ಕಟ್ಟಿದಂಥ ಪೇಮೆಂಟ್ ಏನಾದ್ರು ಸಕ್ಸಸ್ಫುಲ್ ಆಗಿದ್ದರೆ ನೆಕ್ಸ್ಟ್ ಪೇಜಲ್ಲಿ ಒಂದು ಅಕ್ಲೈನ್ಮೆಂಟು ಕೂಡ ನಿಮಗೆ ಜನರೇಟ್ ಆಗುತ್ತೆ. ಅದನ್ನು ಪ್ರಿಂಟ್ ಮಾಡಿ ಇಟ್ಕೊಳ್ಳಿ, ಫ್ಯೂಚರಲ್ಲಿ ಬೇಕಾಗುತ್ತೆ. ಸ್ನೇಹಿತರೆ, ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಕೂತು ಯಾವುದೇ ಕೋರ್ಟು ಕಚೇರಿಗೆ ಹೋಗ್ದೇ ಈ ಒಂದು ಫೈನ್ನ ಕಟ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.